ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಕ್ಲಿನರಿ. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಶ್ರಾವಣ ಮಾಸದ ಆರಂಭದಲ್ಲಿ ಬರುವಂಥ ಹಬ್ಬ ನಾಗರ ಪಂಚಮಿ. ಈ ಹಬ್ಬ ತುಂಬ ವಿಶೇಷವಾದ್ದು. ಇದನ್ನು ಗರುಡ ಪಂಚಮಿ ಅಂತಲೂ ಕರೀತಾರೆ. ಈ ಹಬ್ಬ ಹೆಣ್ಮಕ್ಳಿಗೆ ತುಂಬ ವಿಶೇಷವಾದ್ದು. ಈ ಹಬ್ಬದಲ್ಲಿ ನಾನಾ ರೀತಿಯ ಉಂಡೆಗಳನ್ನು ತಯಾರಿಸ್ತಾರೆ. ಅದರಲ್ಲಿ ಶೇಂಗಾ ಉಂಡೆ, ಎಳ್ಳುಂಡೆ, ಗುಳಿಗೆ ಉಂಡೆ, ಬೇಸನ್ ಉಂಡೆ, ತಂಬಿಟ್ಟು ಮುಂತಾದನ್ನು ಮಾಡ್ತಾರೆ. ಇಂದು ನಾವು ಎಳ್ಳುಂಡೆ ಮಾಡೋದನ್ನು ಕಲ್ತ್ಕೊಳ್ಳೋಣ. ನಾನಿಲ್ಲಿ 1 kg ಎಳ್ಳುಂಡೆನ ಮಾಡ್ತಾಯಿದ್ದೀನಿ. 1 kg ಎಳ್ಳಕ್ಕೆ ಮೊದಲು ನಾವು 1 kg ಎಳ್ಳನ್ನು ಹುರ್ಕೊಳ್ತಾ ಇದ್ದೀವಿ. ಈಗ ನಾನು 1 kg ಎಳ್ಳನ್ನು ಬಾಣಲಿಲಿ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ತೀನಿ. ಹುರ್ಕೊಳ್ಳುವಾಗ ಕೈ ಆಡ್ತಾನೆ ಇರಬೇಕು. ಆದಷ್ಟು ಲೋ ಫ್ಲೇಮಲ್ಲೇ ಹುರ್ಕೊಳ್ತಾ ಇದ್ದರೆ ಯಾವುದೂ ತಳ ಸಿಯೋದಿಲ್ಲ. ಮತ್ತು ಎಲ್ಲಿವರೆಗೂ ಹುರ್ಕೋಬೇಕಂತಂದರೆ ಎಳ್ಳು ಪಟ ಪಟ ಅಂತ ಸಿಡಿಯೋದಕ್ಕೆ ಶುರುವಾಗುತ್ತೆ, ಅಲ್ಲಿವರೆಗೂ ಹುರ್ಕೋಬೇಕು. ಆಮೇಲೆ ಅದರ ಎಳ್ಳಿನ ಪರಿಮಳ ಬರೋದಕ್ಕೆ ಶುರುವಾಗುತ್ತೆ, ಅಲ್ಲಿವರೆಗೂ ಹುರ್ಕೋಬೇಕು. ಆಮೇಲೆ ಇಲ್ಲಿ ಬಿಳಿ ಎಳ್ಳು ತೊಗೊಂಡಿರೋದ್ರಿಂದ ಇದು ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗುತ್ತೆ, ತುಂಬ ಸೇವಿಸಬಾರ್ದು ಅಷ್ಟೇ. ಈಗ ನಮ್ಮ ಎಳ್ಳು ಹುರಿದಿದ್ದಾಗಿದೆ. 1 kg ಎಳ್ಳುಂಡೆಗೆ ಬೇಕಾಗಿರೋದು 1 kg ಎಳ್ಳು ಹುರಿದಿರೋದು ಮತ್ತು 1 kg ಹುರಿದಿರೋಂಥ ಎಳ್ಳು. ಆಮೇಲೆ ಇಲ್ಲಿ 500 - 600 ಗ್ರಾಮ್ ಅಷ್ಟು ಪುಡಿ ಮಾಡಿರೋಂಥ ಬೆಲ್ಲ. ಆಮೇಲೆ ಕಡಲೆ ಬೀಜ ನಾವು ಹುರಿದು ಸಿಪ್ಪೆ ತೆಗೆದಿಟ್ಕೊಂಡಿರೋದು. ಆಮೇಲೆ ಹುರ್ಗಡ್ಲೆ. ಆಮೇಲೆ 1 ಟೇಬಲ್ ಸ್ಪೂನಷ್ಟು ತುಪ್ಪ, ಏಲಕ್ಕಿ ಪುಡಿ ಮತ್ತು ಈ ಲೋಟದಲ್ಲಿ ತೋರಿಸಿರೋಷ್ಟು ನೀರು, ಅಂದರೆ ಒಂದು 100 ml ಅಷ್ಟು ನೀರು ಬೆಲ್ಲದ ಪಾಕ ಮಾಡ್ಕೊಳ್ಳೋದಕ್ಕೆ. ಈಗ ನಾವು ಬೆಲ್ಲನ ಹಾಕ್ಕೊಳ್ತಾ ಇದ್ದೀವಿ. ಈ ಬೆಲ್ಲಕ್ಕೆ 1 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ನಾನೀಗ ಲೋಟದಲ್ಲಿ ತೋರಿಸಿದ್ಮೇಲೆ ಅಷ್ಟು ನೀರನ್ನು ಹಾಕಿ ಕುದಿಯೋದಕ್ಕೆ ಇಡಬೇಕು. ಇದು ಪಾಕ ಎಲ್ಲಿವರೆಗೂ ಬರಬೇಕಂತಂದರೆ ಒಂದೆಳೆ ಪಾಕ, ತುಂಬ ಎಳೆನೂ ಜಾಸ್ತಿ ಬರಬಾರ್ದು. ಜಸ್ಟ್ ರೈಟ್ ಪಾಕ ಥರ ಅಂಟ್ತಾ ಇದೆ ಅಂತ ನಮಗೆ ಗೊತ್ತಾಗ್ತಾ ಇದೆ ಅನಿಸಿದಾಗ ನಾವು ಆಫ್ ಮಾಡ್ಕೋಬೇಕು. ನೋಡಿ, ಈಗ ಪಾಕ ತೋರಿಸ್ತೀನಿ. ಇದನ್ನು ಒಂದು ಬಟ್ಲಲ್ಲಿ ನೀರು ಹಾಕಿದಾಗ ಒಂದು 2 ನಿಮಿಷ ಆದಮೇಲೆ ಅದು ನೀರು ಜೊತೆ ಮಿಕ್ಸ್ ಆಗಬಾರ್ದು. ನಾವೇನು ಬೆಲ್ಲದ ಪಾಕ ಹಾಕಿದ್ದೀವಲ್ಲ ಅದು ಮಿಕ್ಸ್ ಆಗಬಾರ್ದು, ಹಾಗೇ ಕುತ್ಕೋಬೇಕು. ಆಮೇಲೆ ಕೈಯಲ್ಲಿ ಹಿಂಗೆ ಅಂದಾಗ ಅದೊಂಥರ ಜಲ್ಲಿ ಥರ ಆಗಬೇಕದು. ಈ ರಬ್ಬರ್ ಜಲ್ಲಿ ಎಲ್ಲ ಬರುತ್ತಲ್ಲ ಆ ಥರ ಆಗಬೇಕದು. ತುಂಬ ಕಲ್ಲು ಥರ ಆಗಬಾರ್ದು. ಕಲ್ಲು ಥರ ಆಗಿಬಿಟ್ರೆ ಉಂಡೆನೂ ಕೂಡ ಗಟ್ಟಿ ಆಗಿಬಿಡುತ್ತೆ. ಈ ಥರ ಜಲ್ಲಿ ಥರ ಇದ್ದರೆ ಸಾಫ್ಟಾಗಿ ಬರುತ್ತೆ. ನೋಡಿ, ಈಗ ನಾವು ಹುರಿದಿರೋ ಎಳ್ಳಿಗೆ ಕಡಲೆ ಬೀಜನ ಸೇರಿಸ್ಕೊಂಡು ಆಮೇಲೆ ಹುರ್ಗಡ್ಲೆನೂ ಸೇರಿಸ್ಕೊಂಡು ಪಾಕ ಎಲ್ಲ ಹಾಕ್ಕೊಂಡು ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಮಿಡಿಯೇಟಾಗಿ ಕಟ್ಬಿಡಬೇಕು. ಈ ಥರ ಕೈಗೆ ಬೇಕಾದರೆ ಸ್ವಲ್ಪ ತುಪ್ಪನ ಸವರ್ಕೊಂಡು ಬಿಸಿ ಇರುವಾಗಲೇ ಕಟ್ಕೊಂಬಿಡ್ಬೇಕು. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ಉಂಡೆನ ಕಟ್ಕೊಳ್ತಾ ಹೋಗ್ಬೋದು. ಎಳ್ಳುಂಡೆ ಅಂತೂ ತುಂಬ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಕ್ಯಾಲ್ಶಿಯಮ್ ರಿಚ್ ಉಂಡೆ ಅಂತಲೇ ಹೇಳ್ಬೋದು. ಮತ್ತು ಬೋನ್ ಹೆಲ್ತಿಗೆ ತುಂಬ ಒಳ್ಳೆಯದಂತೆ, ಆರೋಗ್ಯಕ್ಕೆ ಭಾಳ ಒಳ್ಳೆಯದಿದು. ಇದನ್ನು ಅವಾಗವಾಗ ಮಾಡಿ ಮಕ್ಳಿಗೆ ಕೊಟ್ರಂತೂ ತುಂಬ ಒಳ್ಳೆಯದು. ಮತ್ತು ನಾವು ಮಹಿಳೆಯರು ಕೂಡ ಇದನ್ನು ತಿಂದರೆ ಭಾಳ ಒಳ್ಳೆಯದು. ಎಲ್ಲ ರೀತಿಯಲ್ಲೂ ಇದು ತುಂಬ ಒಳ್ಳೆಯದಂತೆ. ಇದು ಕ್ಯಾಲ್ಶಿಯಮ್ಮು ಮತ್ತು ಮ್ಯಾಗ್ನೀಷಿಯಮ್ಮು ಮತ್ತು ಬೋನ್ ಹೆಲ್ತಿಗೆ ಎಲ್ಲದಕ್ಕೂ ಒಳ್ಳೆಯದು. ಈಗ ನೋಡಿ, ಎಲ್ಲ ಉಂಡೆಗಳನ್ನ ನಾನು ಬಿಸಿ ಇರುವಾಗಲೇ ಅಷ್ಟನ್ನು ಕಟ್ಟಿಟ್ಕೊಳ್ತೀನಿ. ಫಸ್ಟು ಉಂಡೆಗಳನ್ನ ಮಾಡಿಕೊಂಡು ಆಮೇಲೆ ಮತ್ತೆ ಇನ್ನೊಂದು ಸತಿ ರೀಶೇಪ್ ಮಾಡ್ಕೋಬೇಕು. ಫಸ್ಟು ಬಿಸಿ ಇರುವಾಗ ಎಲ್ಲ ಉಂಡೆಗಳನ್ನ ಕಟ್ಕೊಂಬಿಡ್ಬೇಕು. ಆಮೇಲೆ ಮತ್ತೆ ಇನ್ನೊಂದು ಸತಿ ಈ ಥರ ಉಂಡೆನ ಉರುಳಿಸ್ಕೊಂಡು ಕಟ್ಕೊಂಡ್ರೆ ಶೇಪು ಚೆನ್ನಾಗಿ ಬರುತ್ತೆ. ಇದರಲ್ಲಿ ಸ್ವಲ್ಪ ಶೇಂಗಾ ಬೀಜನೂ ಹಾಕಿದ್ದೀವಿ, ಆಮೇಲೆ ಹುರ್ಗಡ್ಲೆ ಕೂಡ ಹಾಕಿದ್ದೀವಿ. ರುಚಿ ತುಂಬ ಚೆನ್ನಾಗಿರುತ್ತೆ. ಈ ಉಂಡೆನ ನೀವು ಒಂದು ಸತಿ ಟ್ರೈ ಮಾಡಿ. ನನಗಿಲ್ಲಿ 1 kg ಎಳ್ಳಿಗೆ ಸುಮಾರು 35 - 40 ಉಂಡೆಗಳು ಬರುತ್ತೆ. ನೋಡಿ, ನೀವು ಒಂದು ಸತಿ ಟ್ರೈ ಮಾಡಿ. ಸ್ವಲ್ಪ ಪ್ರಮಾಣದಲ್ಲಾದರೂ ನೀವು ಟ್ರೈ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಸತಿ ಟ್ರೈ ಮಾಡಿ. ಮತ್ತು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ ತಿಳಿಸಿ ನೀವು ಎಲ್ಲಿಂದ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂತ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.